ಡು ಅನಿಮಲ್ಸ್ ಬ್ರೀತ್ ಅಂದರೆ ಅನಿಮಲ್ಸ್ಗಳು ಯಾವ ರೀತಿ ಉಸಿರಾಡ್ತವೆ. ಅಕ್ವಾಟಿಕ್ ಅನಿಮಲ್ಸ್ ಸಚ್ ಆಸ್ ಫಿಶ್, ಪ್ರಾನ್ಸ್ ಆ್ಯಂಡ್ ಕ್ರ್ಯಾಬ್ಸ್ ಬ್ರೀತ್ ಥ್ರೋ ಗಿಲ್ಸ್. ಅಂದರೆ ಈಗ ಏಡಿಕಾಯಿ ಅಂತೀವಲ್ಲ, ಕ್ರ್ಯಾಬ್ಸ್, ಫಿಶ್, ಮೀನು, ದೀಸ್ ಆರ್ ದ ಅಕ್ವಾಟಿಕ್ ಅನಿಮಲ್ಸ್. ಅಂದರೆ ದ ಅನಿಮಲ್ಸ್ ವಿಚ್ ಲಿವ್ ಇನ್ಸೈಡ್ ದ ವಾಟರ್. ಸೊ ಅವು ಗಿಲ್ಸ್ಗಳ ಮೂಲಕ ಏನು ಮಾಡ್ತವೆ, ಬ್ರೀತ್ ಮಾಡ್ತವೆ. ಆ್ಯಸ್ ವಾಟರ್ ಫ್ಲೋಸ್ ಇವನ್ ದ ಗಿಲ್ಸ್, ದ ಫಿಶ್ ಟೇಕ್ಸ್ ಇನ್ ಆಕ್ಸಿಜನ್ ಆ್ಯಂಡ್ ಗೀವ್ಸ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಏನಾಗಿರುತ್ತೆ, ನೀರಲ್ಲೂ ಕೂಡ ಆಕ್ಸಿಜನ್ನು ಮಿಕ್ಸ್ ಆಗಿರುತ್ತೆ, ಡಿಸಾಲ್ವ್ ಆಗಿರುತ್ತೆ. ಸೊ ಆ ಗಿಲ್ಸ್ಗಳ ಮೂಲಕ ಏನು ಮಾಡುತ್ತೆ, ಓನ್ಲಿ ಆಕ್ಸಿಜನ್ನ ಮಾತ್ರ ತಗೊಂಡು ನೀರನ್ನ ಆಚೆ ಬಿಟ್ಟುಬಿಡುತ್ತೆ. ಸೊ ದೆನ್ it gives out carbon dioxide. The oxygen goes into the blood and reaches different part of the fish body. ಆಕ್ಸಿಜನ್ನು ಏನಾಗುತ್ತೆ, ಫಿಶ್ನ ಎಲ್ಲ ಪಾರ್ಟ್ಸ್ಗಳು ಕೂಡ ಬ್ಲಡ್ಗಳ ಮೂಲಕ ಆಕ್ಸಿಜನ್ನು ರೀಚ್ ಆಗ್ತಾ ಹೋಗುತ್ತೆ. ಟ್ಯಾಡ್ಪೋಲ್ಸ್ ಆಫ್ ಫ್ರಾಗ್ಸ್ ಹ್ಯಾವ್ ಗಿಲ್ಸ್ ಫಾರ್ ಬ್ರೀತಿಂಗ್. ಅಂದರೆ ಟ್ಯಾಡ್ಪೋಲ್ಸ್ ಅಂದರೆ ಮರಿ ಕಪ್ಪೆ ಅಂತ ಕರಿತೀವಲ್ವ, ಕಪ್ಪೆ, ಚಿಕ್ಕ ಕಪ್ಪೆ, ಮೀನು ಥರನೇ ಇರುತ್ತೆ, ಬ್ಲ್ಯಾಕ್ ಕಲರು. ಸೊ ದಟ್ ಈಸ್ ಟ್ಯಾಡ್ಪೋಲ್ ಆಫ್ ಫ್ರಾಗ್ಸ್ ಹ್ಯಾವ್ ಗಿಲ್ಸ್ ಫಾರ್ ಬ್ರೀತಿಂಗ್. ಇನ್ ಅರ್ಲಿಯರ್ ಸ್ಟೇಜಸ್ ಟ್ಯಾಡ್ಪೋಲ್ಸ್ ಅಂದರೆ ಫ್ರಾಕ್ಸ್ಗಳು ಏನಾಗಿರ್ತವೆ, ಗಿಲ್ಸ್ಗಳಿನ ಮೂಲಕನೇ ಬ್ರೀತ್ ಮಾಡ್ತಾ ಇರ್ತವೆ. ಬಟ್ ಆ್ಯನ್ ಅಡಲ್ಟ್ ಫ್ರಾಗ್ ಹ್ಯಾಸ್ ಎ ಪೇರ್ ಆಫ್ ವೆಲ್ ಡೆವಲಪ್ಡ್ ಲಂಗ್ಸ್. ಅದು ಅಡಲ್ಟ್ ಆದಂಗೆ ಅಂದರೆ ದೊಡ್ಡದಾದಂಗೆ ಏನಾಗುತ್ತೆ, ಇಟ್ ಡೆವಲಪ್ಸ್ ಲಂಗ್ಸ್ಗಳ ಮೂಲಕ ಬ್ರೀತ್ ಮಾಡುತ್ತೆ. ಇಟ್ ಬ್ರೀತ್ಸ್ ಥ್ರೂ ಲಂಗ್ಸ್ ವೆನ್ ಇಟ್ ಈಸ್ ಡೆವಲಪ್ಡ್ ಲಂಗ್ಸ್. ಇಟ್ ಬ್ರೀತ್ಸ್ ಥ್ರೂ ಲಂಗ್ಸ್ ವೆನ್ ಇಟ್ ಈಸ್ ಆನ್ ಲ್ಯಾಂಡ್ ಆ್ಯಂಡ್ ಇಟ್ ಬ್ರೀತ್ಸ್ ಥ್ರೂ ಇಟ್ಸ್ ಮಾಯ್ಸ್ಟ್ ಸ್ಕಿನ್ ವೆನ್ ಇಟ್ ಈಸ್ ಇನ್ ವಾಟರ್. ಅಂದರೆ ಇದು ಭೂಮಿ ಮೇಲೆ ಇದ್ದಾಗ ಲಂಗ್ಸ್ಗಳ ಮೂಲಕ ಬ್ರೀತ್ ಮಾಡುತ್ತೆ, ನೀರೊಳಗಡೆ ಇದ್ದಾಗ ಮಾಯ್ಸ್ಟ್ ಸ್ಕಿನ್ನಲ್ಲಿ ಕೂಡ ಇದು ಬ್ರೀತ್ ಮಾಡುತ್ತೆ. ಸೊ ಅದಕ್ಕೆ ಆ್ಯಂಪಿಬಿಯನ್ಸ್ ಅಂತ ಕರಿತೀವಿ. ಅಂದರೆ ಬೋತ್ ಲ್ಯಾಂಡ್ ಮತ್ತು ವಾಟರ್ನಲ್ಲಿ ಇರ್ತವೆ. ಎ ವೇಲ್ ಬ್ರೀತ್ಸ್ ಥ್ರೂ ಇಟ್ಸ್ ಲಂಗ್ಸ್. ನಾವು ಅಂದ್ಕೊಂಡಿರ್ತೀವಿ ಎಲ್ಲ ಫಿಶಸ್ಗಳು ಕೂಡ ಏನು ಮಾಡ್ತವೆ, ಗಿಲ್ಸ್ಗಳ ಮೂಲಕ ಬ್ರೀತ್ ಮಾಡ್ತವೆ. ಬಟ್ ವೇಲ್ ಇದೆಯಲ್ವಾ, ವೇಲ್ ಏನು ಮಾಡುತ್ತೆ, ಇದಕ್ಕೆ ಲಂಗ್ಸ್ ಇರುತ್ತೆ. ಇಟ್ ರೈಸಸ್ ಟು ದ ಸರ್ಫೇಸ್ ಆಫ್ ದ ಅರ್ತ್ ಟು ಫಿಲ್ ಇಟ್ಸ್ ಲಂಗ್ಸ್ ವಿತ್ ಎ ಲಾರ್ಜ್ ಅಮೌಂಟ್ ಆಫ್ ಏರ್. ಏನು ಮಾಡ್ತಿರ್ತದೆ, ಜಂಪ್ ಮಾಡ್ತಾ ಇರುತ್ತೆ ನೀರಿಂದ ಆಚೆಗೆ. ನೋಡಿದ್ರಲ್ಲ ಬೋಟಿಂಗ್ ಹೋದಾಗ, ಓಷನ್ ಸೀಗಳಲ್ಲಿ ಅಂದರೆ ಸಮುದ್ರದಲ್ಲಿ ನೋಡಿದ್ದೀರ, ಬೋಟಿಂಗ್ ಹೋದಾಗ ಏನು ಮಾಡ್ತಿರ್ತವೆ, ಅವು ಜಂಪ್ ಮಾಡ್ತಾ ಇರ್ತವೆ. ಏನಕ್ಕೋಸ್ಕರ ಅಂದರೆ ಅವು ಲಂಗ್ಸ್ ಇರೋದ್ರಿಂದ ಅವಕ್ಕೆ ಏರ್ ಬೇಕಾಗುತ್ತೆ, ಆಕ್ಸಿಜನ್ ಬೇಕಾಗುತ್ತೆ. ಸೊ ಅವು ಜಂಪ್ ಮಾಡಿದಾಗ ಏನು ಮಾಡ್ತವೆ, ಈ ಅಟ್ಮಾಸ್ಫಿಯರಲ್ಲಿರುವಂಥ, ಎನ್ವಿರಾನ್ಮೆಂಟಲ್ಲಿರುವಂಥ ಆಕ್ಸಿಜನ್ನ ಬ್ರೀತ್ ಮಾಡಿಕೊಂಡು ಮತ್ತೆ ಕೆಳಗಡೆ ಹೋಗ್ತವೆ. ದಿಸ್ ಏರ್ ಲಾಸ್ ಇಟ್ ಸಮ್ ಟೈಮ್ ಅಂಡರ್ ವಾಟರ್. ಸ್ವಲ್ಪ ಹೊತ್ತು ನೀರೊಳಗಡೆ ಇರುತ್ತೆ. ಮತ್ತು ದೆನ್ ಇಟ್ ಕಮ್ಸ್ ಅಪ್ ದ ಸರ್ಫೇಸ್ ಆಫ್ ದ ವಾಟರ್ ಆ್ಯಂಡ್ ಲೆಟ್ಸ್ ಔಟ್ ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಇಟ್ಸ್ ಲಂಗ್ಸ್. ನೆಕ್ಸ್ಟ್ ಆಚೆ ಬಂದ ತಕ್ಷಣ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಹಾಕಿ ಆಕ್ಸಿಜನ್ನ ಒಳಗಡೆ ತಗೊಂಡು ಮತ್ತೆ ನೀರೊಳಗಡೆ ಹೋಗುತ್ತೆ. ದೆನ್ ಇನ್ಸೆಕ್ಟ್ಸ್ ಲೈಕ್ ಕಾಕ್ರೋಚ್, ಗ್ರಾಸ್ಹಾಪರ್ ಆ್ಯಂಡ್ ಫ್ಲೈಸ್ ಹ್ಯಾವ್ ಟೈನಿ ಏರ್ ಹೋಲ್ಸ್ ಕಾಲ್ಡ್ ಸ್ಪಿರಾಕಲ್ಸ್ ಆನ್ ದೇರ್ ಬಾಡೀಸ್. ಅಂದರೆ ಈಗ ಜಿರ್ಲೆ, ಗ್ರಾಸ್ಹಾಪರು, ಫ್ಲೈಸು ಇವೆಲ್ಲ ಏನಾಗಿದೆ, ಅವಕ್ಕೆ ಒಂದು ಟೈನಿ ಚಿಕ್ಕದಾದಂಥ ಏರ್ ಹೋಲ್ಸ್ ಇದ್ದಾವೆ ಅದ್ರ ಬಾಡಿಲಿ. ದಟ್ ಈಸ್ ಸ್ಪಿರಾಕಲ್ಸ್. ಏರ್ ಎಂಟರ್ ಥ್ರೂ ದ ಸ್ಪಿರಾಕಲ್ಸ್ ಆ್ಯಂಡ್ ರೀಚಸ್ ಆಲ್ ದ ಪಾರ್ಟ್ ಆಫ್ ದ ಏರ್ ಟ್ಯೂಬ್ಸ್. ಅಂದರೆ ಈ ಸ್ಪಿರಾಕಲ್ಗಳ ಮೂಲಕ ಹೋಗಿ ಎಲ್ಲ ಬಾಡಿ ಪಾರ್ಟ್ಸ್ಗೂ ಕೂಡ ಅದು ರೀಚ್ ಆಗುತ್ತೆ. ನೆಕ್ಸ್ಟ್, ಆ್ಯನ್ ಅರ್ಥ್ವಾರ್ಮ್ ಹ್ಯಾಸ್ ಎ ಸ್ಮೂತ್ ಮಾಯ್ಸ್ಟ್ ಸ್ಕಿನ್ ಥ್ರೂ ವಿಚ್ ಇಟ್ ಬ್ರೀತ್ಸ್. ಅರ್ಥ್ವಾರ್ಮ್ ಯಾವುದ್ರ ಮೂಲಕ ಬ್ರೀತ್ ಮಾಡುತ್ತೆ, ಇಟ್ಸ್ ಸ್ಮೂತ್ ಮಾಯ್ಸ್ಟ್ ಸ್ಕಿನ್. ಈ ಕಾಕ್ರೋಚ್, ಗ್ರಾಸ್ಹಾಪರ್ಸು ಸ್ಪಿರಾಕಲ್ಸ್. ವೇಲ್ ಇಟ್ ಹ್ಯಾವಿಂಗ್ ಎ ಲಂಗ್ಸ್. ದೆನ್ ಟ್ಯಾಡ್ಪೋಲ್ ಗಿಲ್ಸ್. ದೆನ್ ಅಡಲ್ಟ್ ಫ್ರಾಗ್ ಏನಾಗಿರುತ್ತೆ, ಲಂಗ್ಸ್ಗಳ ಮೂಲಕ ಬ್ರೀತ್ ಮಾಡುತ್ತೆ. ದೆನ್ ಅಕ್ವಾಟಿಕ್ ಅನಿಮಲ್ಸ್, ಫಿಶ್, ಪ್ರಾನ್ಸ್, ಕ್ರ್ಯಾಬ್ಸ್ ಇವೆಲ್ಲ ಗಿಲ್ಸ್ ಮೂಲಕ ಬ್ರೀತ್ ಮಾಡ್ತವೆ. ದೆನ್ ಹೌ ಡು ಅನಿಮಲ್ಸ್ ಮೂವ್. ಯಾವ ರೀತಿ ಮೂಮೆಂಟ್ ಇರುತ್ತೆ. ಮೂಮೆಂಟ್ ಆಫ್ ವಾಟರ್ ಅನಿಮಲ್ಸ್, ನೀರೊಳಗಡೆ ಇರುವಂಥ ಅನಿಮಲ್ಸ್ಗಳಿಗೆ ಯಾವ ರೀತಿ ಮೂಮೆಂಟ್ ಇರುತ್ತೆ. ಎ ಫಿಶ್ ಲೀವ್ಸ್ ಇನ್ ವಾಟರ್ ಆಲ್ ದ ಟೈಮ್. ಫಿಶ್ಶು ಯಾವಾಗಲೂ ಕೂಡ ನೀರೊಳಗಡೆ ಇರುತ್ತೆ. ಇಟ್ ಹ್ಯಾಸ್ ಎ ಪೇರ್ ಆಫ್ ಫಿನ್ಸ್ ದಟ್ ಹೆಲ್ಪ್ ಇಟ್ ಟು ಟರ್ನ್ ಆ್ಯಂಡ್ ಮೂವ್ ಫಾರ್ವರ್ಡ್ ಸ್ಲೋಲಿ.
ಇದಕ್ಕೆ ಫಿನ್ಸ್ ಇರ್ತವೆ. ಫಿನ್ಸ್ ಏನು ಮಾಡ್ತವೆ, ಅದು ಟರ್ನ್ ಆಗೋದಕ್ಕೆ ಮತ್ತು ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತವೆ. ದ ಬ್ಯಾಕ್ ಫಿನ್ ಬ್ಯಾಲೆನ್ಸ್ ಎ ಬಾಡಿ ಆ್ಯಂಡ್ ದ ಟೈಲ್ ಫಿನ್ ಈಸ್ ಯೂಸ್ ಟು ಚೇಂಜ್ ಡೈರೆಕ್ಷನ್ ಆ್ಯಸ್ ಇಟ್ ಮೂವ್ಸ್. ಈ ಬ್ಯಾಕ್ ಇದೆಯಲ್ವ, ಬ್ಯಾಕ್ ಫಿನ್ನು ಅದೇನು ಮಾಡುತ್ತೆ, ಯಾವ ಕಡೆ ಹೋಗಬೇಕು ಅನ್ನೋದು ಕಡೆ ಅದು ಏನು ಮಾಡುತ್ತೆ, ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ. ಫ್ರಾಗ್ಸ್ ಯೂಸ್ ದೇರ್ ವೆಬ್ಡ್ ಫೀಟ್ ಟು ಸ್ವಿಮ್. ವೆಬ್ಡ್ ಫೀಟ್ ಅಂದರೆ ಏನಾಗಿರುತ್ತೆ, ಇವುಗಳ ಮಧ್ಯೆ ನಮ್ಮ ಬೆರಳುಗಳ ಮಧ್ಯೆ ಗ್ಯಾಪ್ ಇದೆಯಲ್ವಾ, ಬಟ್ ಅವಕ್ಕೇನಿರಲ್ಲ, ಗ್ಯಾಪ್ ಇರಲ್ಲ. ಏನಕ್ಕೋಸ್ಕರ, ಅವು ಸ್ವಿಮ್ ಮಾಡಬೇಕಲ್ವ, ಸ್ವಿಮ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ನೀರನ್ನ ಹಿಂದ್ಗಡೆ ಪುಷ್ ಮಾಡಬೇಕು. ಸೊ ಈ ಥರ ಗ್ಯಾಪ್ ಇದ್ರೆ ಏನಾಗುತ್ತೆ, ನೀರು ಈ ಗ್ಯಾಪ್ಗಳ ಮಧ್ಯೆ ಹೋಗ್ಬಿಡುತ್ತೆ. ಸೊ ಈ ವೆಬ್ಡ್ ಫೀಟ್ ಇರೋದ್ರಿಂದ, ಅಂದರೆ ಕ್ಲೋಸ್ ಆಗಿರುತ್ತೆ ಅದು. ಸೊ ವೆಬ್ಡ್ ಫೀಟ್ ಇರೋದ್ರಿಂದ ಪುಷ್ ಮಾಡಿದಾಗ ಏನಾಗುತ್ತೆ, ನೀರು ಹಿಂದ್ಗಡೆ ಹೋಗುತ್ತೆ. ಸೊ ದೇರ್ ಫ್ರಂಟ್ ಬೆಗ್ಸ್ ಆರ್ ಶಾರ್ಟರ್ ದ್ಯಾನ್ ದ ಹಿಂಡ್ ಲೆಗ್ಸ್. ದೇರ್ ಫ್ರಂಟ್ ಲೆಗ್ಸ್ ಆರ್ ಶಾರ್ಟರ್ ದ್ಯಾನ್ ಇಟ್ ಹಿಂಡ್ ಲೆಗ್ಸ್. ಅಂದರೆ ಫ್ರಂಟ್ ಲೆಗ್ಸು ತುಂಬ ಶಾರ್ಟರ್ ಆಗಿರ್ತವೆ. ದೇರ್ ಲಾಂಗ್ ಲೆಗ್ಸ್ ಹೆಲ್ಪ್ ದೆಮ್ ಟು ಹೋಪ್ ಆ್ಯಂಡ್ ಜಂಪ್ ಆನ್ ದ ಲ್ಯಾಂಡ್. ಅಂದರೆ ಅವು ಕೊಪ್ಪಳಿಸೋದಕ್ಕೆ ಹೆಲ್ಪ್ ಮಾಡ್ತವೆ, ಅದು ಲಾಂಗ್ ಲೆಗ್ಸ್ಗಳು. ದೆನ್ ಟಾರ್ಟೈಲ್ ಹ್ಯಾವ್ ಪ್ಯಾಡಲ್ ಲೈಕ್ ಲೆಗ್ಸ್ ಕಾಲ್ಡ್ ಫ್ಲಿಪ್ಪರ್ಸ್. ದೇರ್ ಲೆಗ್ಸ್ ಹೆಲ್ಪ್ ದೆಮ್ ಟು ಪುಷ್ ವಾಟರ್ ಆ್ಯಂಡ್ ಸ್ವಿಮ್. ಸೀ ಟಾರ್ಟಲ್ಸ್ ಡೈವ್ ಇನ್ ವಾಟರ್ ಫಾರ್ ದೇರ್ ಓಲ್ಡ್ ಟೈಮ್. ಅಂದರೆ ಈ ಆಮೆಗಳಿರ್ತಾವಲ್ವ, ಈ ಆಮೆಗಳಲ್ಲಿ ಏನು ಮಾಡ್ತವೆ, ಅವಕ್ಕೂ ಕೂಡ ವೆಬ್ಡ್ ಫೀಟ್ ಥರ ಇರ್ತವೆ, ಅಂದರೆ ಫ್ಲಿಪ್ಪರ್ಸ್ ಅಂತ ಕರಿತೀವಿ ಅದನ್ನು. ಇವು ಕೂಡ ನೀರನ್ನ ಪುಷ್ ಮಾಡಿ ಏನು ಮಾಡ್ತವೆ, ಸ್ವಿಮ್ ಮಾಡ್ತವೆ. ದೆನ್ ಎ ಪೆಂಗ್ವಿನ್ ಕ್ಯಾನ್ ಫ್ಲೈ. ಪೆಂಗ್ವಿನ್ ನೋಡಿದ್ರಲ್ವಾ, ದಟ್ ಈಸ್ ಫ್ಲೈಟ್ಲೆಸ್ ಬರ್ಡ್. ಇದು ಇಟ್ ಯೂಸಸ್ ಇಟ್ಸ್ ಲೆಗ್ಸ್ ಟು ವಾಕ್ ಆನ್ ಲ್ಯಾಂಡ್. ಅದಕ್ಕೆ ಅದು ಲೆಗ್ಸ್ನ ಯೂಸ್ ಮಾಡುತ್ತೆ. ಇಟ್ ಹ್ಯಾಸ್ 2 ಫ್ಲಿಪ್ಪರ್ಸ್ ದಟ್ ಹೆಲ್ಪ್ ಇಟ್ ಟು ಸ್ವಿಮ್ ವೆನ್ ಇಟ್ ಈಸ್ ಇನ್ ವಾಟರ್ ಟು ಕ್ಯಾಚ್ ಫಿಶ್. ಇದು ಭೂಮಿ ಮೇಲೂ ಓಡಾಡ್ತಿರುತ್ತೆ ಮತ್ತು ನೀರೊಳಗೂ ಕೂಡ ಹೋಗಿ ಫಿಶ್ನ ಹಂಟ್ ಮಾಡುತ್ತೆ. ದೆನ್ ಸ್ಟಾರ್ಕ್ ಆ್ಯಂಡ್ ಕ್ರೇನ್ ಹ್ಯಾವ್ ಲಾಂಗ್ ಥಿನ್ ಲೆಗ್ಸ್ ದಟ್ ಹೆಲ್ಪ್ ದೀಸ್ ಬರ್ಡ್ಸ್ ಫಾರ್ ವೇಡಿಂಗ್ ಥ್ರೂ ವಾಟರ್. ಅಂದರೆ ಕ್ರೇನ್ ಈಗ ಉದ್ದ ಇರ್ತಾವೆ, ಏನು ಕೊಕ್ಕರೆ ಎಲ್ಲ ಏನಾಗಿರ್ತವೆ, ತುಂಬ ಲಾಂಗ್ ಲೆಗ್ಸ್ನ ಹೊಂದಿರ್ತವೆ. ದೆನ್ ಡಕ್ಸ್ ಡೈವ್ ಟು ದ ಬಾಟಮ್ ಆಫ್ ದ ಪಾಂಡ್ ಟು ಫೈಂಡ್ ಇನ್ಸೆಕ್ಟ್ಸ್. ದೇ ಹ್ಯಾವ್ ವೆಬ್ಡ್ ಫೀಟ್. ಅಂದರೆ ಬಾತುಕೋಳಿಗಳು ಕೂಡ ಏನು ಮಾಡ್ತವೆ, ಡೈವ್ ಮಾಡಿ ಬಾಟಮ್ ತನಕ ಹೋಗ್ತವೆ, ಪಾಂಡ್ನ ಬಾಟಮ್ ತನಕ ಹೋಗಿ ಇನ್ಸೆಕ್ಟ್ಸ್ಗಳನ್ನ ಫೈಂಡ್ ಮಾಡ್ತವೆ. ಅವಕ್ಕೂ ಕೂಡ ವೆಬ್ಡ್ ಫೀಟ್ ಇರುತ್ತೆ.